ಬಿಟ್ಟು ಬರ್ತಾ ಇದ್ದೆ. ಅವ್ರು ಹಿಂದಿಲಿ ಏನೋ ಬೈದರು. ನನಗೆ ಗೊತ್ತಾಗಲಿಲ್ಲ. ಗಾಡಿ ನಿಲ್ಲಿಸ್ಬಿಟ್ಟು ಏನಾದ್ರು ಅಂತ ಕೇಳಿದೆ. ಅದಕ್ಕೆ ಅವ್ರು ಹಿಂದಿಲಿ ಏನೇನೋ ಮಾತಾಡ್ತಾ ಇದ್ರು. ನನಗೆ ಗೊತ್ತಾಗಲ್ಲ, ಹಿಂದಿ ಬರಲ್ಲ ನನಗೆ, ನಾನು ಕನ್ನಡದಲ್ಲಿ ಮಾತಾಡೋರಿಗೆ ಸರ್ ಮಾತು ಚೂತ್ ಲೊಡಕ್ಕೆ ಬಲ್ಸಲ್ಲ ಅಟ್ಟು ಅಂತ ಬೈದರು. ಏನಕ್ಕೆ ಬೈತಾಯಿದ್ರು ಅಂತ ಕೇಳಿದೆ. ಅಲ್ಲಿ ನನಗೆ ಎಳೆದಾಡಿದ್ಮೇಲೆ ಮತ್ತೆ ಅವ್ರು ಹೋದರು. ಎಳೆದಾಡಿ ನನ್ನ ಟೋಪಿ ಎಲ್ಲ ಹಾಕೊಂಡಿದ್ದು ಚಳಿಗೆ, ಟೋಪಿಯೆಲ್ಲ ತೆಗೆದಾಡಿ ಎಳೆದು ಸೈಡಿಗೆ ಅವ್ರು ತಬ್ಬರು 4 ಜನ ಹುಡುಗಿರಿದ್ರು. ಯಾರೋ ಅದ್ರಾಗ ಒಬ್ಬರು ಹುಡುಗಿ ಅವ್ರು ಬಿಡ್ಸ್ಕೊಂಡು ಕರ್ಕೊಂಡು ಹೋದ್ಮೇಲೆ ನಾನು ಪೊಲೀಸರಿಗೆ ಫೋನ್ ಮಾಡಿದೆ. ಪೊಲೀಸರು ಬರೋಕ್ಕೆ ಲೇಟ್ ಆಯಿತು. ಅವ್ರು ಅಡ್ರೆಸ್ ಕೇಳೋಕೆ ಇನ್ನೊಂದು ಸ್ವಲ್ಪ ಫೋನ್ ಮಾಡಿ ಅಷ್ಟೇ ದಿನ ಒಬ್ಬ ಅಣ್ಣಕ್ಕೆ ಫೋನ್ ಮಾಡಿಬಿಟ್ಟು ಫಸ್ಟ್ ಅಣ್ಣ ಹಿಂಗೆ ಕಿಚ್ಚಾಡ್ತವ್ರು, ಹಿಂಗೆ ಜಗಳಾಡ್ತವ್ರು ನನಗೆ ಬಾಣ ಅಂತ. ಅವಣ್ಣ ಬಂದು ಕೇಳ್ತಾ ಇದ್ದೆ. ನನಗೂ ಅವಣ್ಣು ಕೇಳ್ತಾ ಐತೆ ಯಾಕಮ್ಮ ಏನಾಯಿತು ಅಂತ ಕೇಸಿಂದ. ಅವಾಗ ನಮ್ಗೆ ಹೆಂಗೆ ಬೇಕು ಹಂಗೆ ಬೈದು ಹೊಡೆದು ಅಷ್ಟಲ್ಲಿ ಹುಡುಗರು ಯಾರು ಅಂತಲೇ ಗೊತ್ತಿಲ್ಲ. ಅವ್ರ ಕಡೆ ಬಂದು ಹೆವಿ ಹೊಡೆದು ಮೂಲೆಲ್ಲ ರಕ್ತ ಬರೋ ಹೊಡೆದು ಸೈಡಿಗೆ ಕರ್ಕೊಂಡು ಹೋಗಿ ಎಲ್ಲ ಹೊಡೆದು ತುಂಬ ಹೊಡೆದವ್ರೆ. ಇದು ನಾವು ಹಂಗೆ ರಕ್ಷಣಾ ವೇದಿಕೆಯವರಿಗೆ ಸಹಾಯಕ ಅಂತಲೇ ಫೋನ್ ಮಾಡಿದ್ವಿ. ಬಟ್ ನಮ್ಗೆ ಗೊತ್ತಿರುವಂಥ ರಕ್ಷಣಾ ವೇದಿಕೆ ಮೆಂಬರ್ ಆಗಿರುವ ರಕ್ಷಿತಣ್ಣ ಅವರಿಗೆ ಕರೆಸಿಬಿಟ್ಟು ನಾವು ಆ ಸ್ಥಳದಲ್ಲಿ ನಿಂತಿದ್ವಿ. ಅವರು ಒಂದು ಸ್ಥಳದಿಂದ ಇನ್ನೊಂದು ಕಡೆ ಹೋಗೋಕ್ಕೆ ರೆಡಿಯಾಗಿದ್ದರು. ನನಗೆ ಹೊಡೆದಿರೋವಂಥವ್ರು, ದೌರ್ಜನ್ಯ ಮಾಡಿರುವಂಥ ನನಗೆ ಹೊಡೆದಿರೋರಂತೂ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಕ್ಕೆ ರೆಡಿಯಾಗಿ ರಕ್ಷಿತಣ್ಣ ಬಂದು ನಿಂತಿದ್ರು ಸುಮ್ಮನೆ. ಅವ್ರ ಮೇಲೆ ಪೊಲೀಸರು ಬಂದು, ಅವರು ಯಾರ್ಯಾರು ಗೊತ್ತಿಲ್ಲ, ಬಟ್ ಯಾರು ಫೋನ್ ಮಾಡಿ ಇನ್ಫಾರ್ಮ್ ಮಾಡೋರು ಗೊತ್ತಿಲ್ಲ. ಅವ್ರು ಪೊಲೀಸರು ಬಂದು ರಕ್ಷಿತಣ್ಣಿಗೆ ಏನು ಕೇಳಾರ್ದೇ ಅವ್ರನ್ನ ದೌರ್ಜನ್ಯ ಮಾಡಿ ಅವ್ರನ್ನ ಎಳೆದಾಡಿ ಕಾರಲ್ಲಿ ಬಿಡ್ಸ್ಕೊಂಡು ಬಂದಿದ್ದಾರೆ.